ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ತಿರುಗಾವರ್ತಿ ಈ ವಾರದ ಮೊದಲನೇ ದಿನದಲ್ಲಿ ದೇವರ ಸನ್ನಿಧಾನಕ್ಕೆ ಬಂದಿದೆ. ಇದನ್ನು ಆರಾಧನೆ ಮಾಡುವುದಕ್ಕಾಗಿ ಪ್ರಿಯರೇ, ಹೌದು, ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನು ಮಾಡಿದವರಾಗಿದ್ದಾನೆ. ಕಳೆದ ವಾರವಿಡೀ ನಮ್ಮ ಜೊತೆ ಇದ್ದು ನಮ್ಮನ್ನು ಕಣ್ಮಣಿತು ಕಾಪಾಡಿದ್ದಾನೆ. ವಿಶೇಷವಾಗಿ ಎಲ್ಲ ಸಂಗತಿಗಳ ಲೋಕದಲ್ಲಿ ನೋಡ್ತೇವೆ. ಕೊರೋನಾ ವೈರಸ್ ಮೂಲಕ ಅನೇಕ ಸಾವು ನೋವುಗಳು ಈ ದಿನ ಉಂಟಾಗೋದು ನೋಡ್ತೇವೆ. ಆದರೂ ಆತನ ಕೃಪೆಯ ಮೂಲಕ ದೇವರು ನಮ್ಮನ್ನು ರಕ್ಷಣೆ ಕೊಟ್ಟಿದ್ದಾನೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ನಾವು ಉಳಿದಿರುವುದೇ ಆತನ ಕರುಣೆಯಾಗಿದೆ ಅಂತ. ಹೌದು ಪ್ರಿಯರೇ, ನಾವು ಉಳಿದಿರುವುದೇ ಆತನ ಕರುಣೆ ಆಗಿದೆ. ದೇವರ ಕೃಪಾವರಗಳು ನಿಂತು ಹೋಗುವುದಿಲ್ಲ, ದಿನ ದಿನ ಹೊಸದಾಗ್ತದೆ ವಾಕ್ಯದ ಪ್ರಕಾರ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಪ್ರತಿಯೊಂದು ಹೊಸತು ಮಾಡುವುದಕ್ಕಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುರ. ಈ ದಿನದಲ್ಲಿ ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರ ಸ್ಮರಿಸಿ ಕರ್ತನನ್ನು ಮೈಪಡಿಸು. ನಾವೆಲ್ಲರೂ ಎದ್ದು ನಿಂತುಕೊಂಡು ನಮ್ಮ ದೇವರನ್ನು ಸ್ತುತಿಸುವ, ಕೊಂಡಾಡುವ. ಅದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವ. ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನೇ ನೀವು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಿರಿ ಅಂತ. ಖಂಡಿತವಾಗಿ ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ಮೊದಲನೇದಾಗಿ, ನಂತರವಾಗಿ ದೇವರನ್ನು ಆರಾಧಿಸುವ, ಪ್ರಾರ್ಥಿಸುವ. ಪ್ರೀತಿಯೊಳ ಪರಲೋಕದಲ್ಲಿ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಕರ್ತನೇ, ಮುಂಜಾನೆ ಜಾವಕ್ಕಾಗಿ ಸ್ತೋತ್ರ. ವಾರದ ಮೊದಲ ದಿನದಲ್ಲಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ಜೀವ ಸ್ವರೂಪ ನಿನ್ನನ್ನು ಸ್ವಾಮಿ ಕರ್ತನೇ ಆತ್ಮಂದು ಸತ್ಯನ ಆರಾಧಿಸತಕ್ಕಾಗಿ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ದೇವರ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಕರ್ತನೇ, ನಮ್ಮ ಜೀವಿತದಲ್ಲಿ ಮಾಡಿದ ಸಕಲ ಉಪಕಾರ ಸ್ಮರಿಸಿದ್ದೇವೆ. ನಿನ್ನ ಸ್ತುತಿಸಿ ಕೊಂಡಾಡ್ತೇವೆ. ನಿನ್ನ ಪರಿಶುದ್ಧ ನಾಮನ ಘನವನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಅಪ್ಪ, ಹೌದು ದೇವರೇ, ಈ ದಿನದಲ್ಲಿ ಸ್ವಾಮಿ ಕರ್ತನೇ ಕೂಡಿ ಬಂದ ಎಲ್ಲ ನಿನ್ನ ಜನರಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಪ್ರತಿಯೊಬ್ಬರ ಮೂಲಕ ದೇವರ ನೀನು ತನ್ನ ಮಹಿಮೆ ಎಂದುಕೊಳ್ಳಬೇಕನ್ನ ಪ್ರಾರ್ಥನೆ ಮಾಡ್ತೇನಪ್ಪ. ನಿನ್ನ ಸಾನ್ನಿಧ್ಯ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಇಬ್ಬರ ಮೂವರ ಮಧ್ಯದಲ್ಲಿ ಇದ್ದೇನಂತ ವಾಗ್ದಾನ ಮಾಡಿದೇವರೇ. ಹೌದು ಸ್ವಾಮಿ, ಸಭೆಯ ಕೂಡಿ ಬರೋದು ನಮ್ಮ ಮಧ್ಯದಲ್ಲಿ ನೀನು ತಾನು ಇರುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ನನ್ನ ಜನರ ಮಧ್ಯದಲ್ಲಿ ವಾಸಿಸ್ತಾ ತಿರುಗಾಡ್ತಾ ಹೇಳಿದ್ದೇವೆ. ನಮ್ಮ ಮಧ್ಯದಲ್ಲಿ ತಿರುಗಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಕೂಡಿ ಮನೆ ಪ್ರತಿಯೊಂದು ಜನರ ಮುಟ್ಟು ಸ್ವಾಮಿ ಕರ್ತನೇ. ಅಪ್ಪ, ಒಂದು ವೇಳೆ ಸ್ಥಳದಲ್ಲಿ ಕಣ್ಣೀರು, ವೇದನೆ, ಚಿಂತೆ, ದುಃಖ, ಕಷ್ಟ, ರೋಗ ರುಜಿನಗಳಿಂದ ಬಂದ ಪ್ರತಿಯೊಬ್ಬರ ಕರ್ತನೆ ನೀನು ತಾನು ಬಿಡುಗಡೆ, ಸ್ವಸ್ಥತೆ, ಆರೋಗ್ಯ, ಸಮಾಧಾನ ಕೊಡಬೇಕನ್ನ ಪ್ರಾರ್ಥನೆ ಮಾಡ್ತಿದ್ದೇವೆ. ಅಷ್ಟು ಮಾತ್ರವಲ್ಲ ಸ್ವಾಮಿ ಕರ್ತನೆ, ಆಸ್ತಿರಿ ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡುವ ಜನರಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದೆ ಸ್ವಾಮಿ. ಈ ಆರಾಧನೆ ಮೂಲಕ ಬಿಡುಗಡೆ, ಸ್ವಸ್ಥತೆ, ಆರೋಗ್ಯ, ಅವರು ಕೂಡ ರಕ್ಷಣೆ, ಅವರು ಕೂಡ ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಬೇಕನ್ನ ಪ್ರಾರ್ಥನೆ ಮಾಡ್ತಿದ್ದೇವೆ. ಕರ್ತನೆ, ವಿಶೇಷವಾಗಿ ಕರ್ತನೆ ಅಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳಿಗಾಗಿ ಸ್ತೋತ್ರ, ಮೈಗಳಿಗಾಗಿ ಸ್ತೋತ್ರ, ಓ ಕರ್ತನೆ ಕ್ಯಾಮರಾಗಾಗಿ ಸ್ತೋತ್ರವನ್ನು, ಎಲೆಕ್ಟ್ರಾನ್ ವಸ್ತುಗಳಿಗಾಗಿ ಸ್ತೋತ್ರ. ಪ್ರತಿಯೊಂದರ ಮೇಲೆ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ಪ್ರಾರ್ಥನೆ ಮಾಡುವರಾಗಿದೆ ಸ್ವಾಮಿ. ಕರ್ತನೆ, ಆರಾಧನೆ ವಿರುದ್ಧವಾಗಿ ಹೋರಾಟ ಮಾಡುವಂಥ ಎಲ್ಲ ದುಷ್ಟ ಸೈತನ ಕಾರ್ಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಗದರಿಸಿದ್ದೇವೆ. ಅದು ಪರಿಪೂರ್ಣ ಅಳಿದೋಗಲಿ ಸ್ವಾಮಿ. ದೇವ, ನಿನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸಿ ನಡೆಸಬೇಕನ್ನ ಪ್ರಾರ್ಥನೆ ಮಾಡ್ತೀನಪ್ಪ. ನಿನ್ನ ಸಾನ್ನಿಧ್ಯ ಸ್ಥಳದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಆರಾಧನೆ ಮೂಲಕ ನೀನು ಮಹಿಮೆ ಎಂದು ಸ್ವಾಮಿ ಕರ್ತನೆ ವಾಕ್ಯಗಳ ದಾಸನಿಗಾಗಿ ಸ್ತೋತ್ರ, ಅವನು ಕೂಡ ಬಲಪಡಿಸಬೇಕನ್ನ ಪ್ರಾರ್ಥನೆ ಮಾಡ್ತೇನಪ್ಪ. ಅವರ ಮೂಲಕ ಹೊರಟು ಬರುವಂಥ ಪ್ರತಿಯೊಂದು ವಾಕ್ಯಗಳು ದೇವರೇ, ಅದು ಕರ್ತನೆ ಹಲ್ಲೆಲೂಯಾ ಇಬ್ರಿಯ 4:12 ವಾಕ್ಯದ ಪ್ರಕಾರ ಕಾರ್ಯ ಸಾಧಕವಾಗಲಿ ಸ್ವಾಮಿ ಕರ್ತನೆ. ಜನರ ಜೀವಿತದಲ್ಲಿ ಬಿಡುಗಡೆ, ಸ್ವಸ್ಥ, ಆರೋಗ್ಯ, ಸಮಾಧಾನ ಉಂಟಾಗುವಂತೆ ಸಹಾಯ ಮಾಡಿದ್ದೇವೆ. ಅಷ್ಟು ಮಾತ್ರ ಕಾಣಿಕೆ ಭಾಗವನ್ನು, ಸಾಕ್ಷಿ ಭಾಗವನ್ನು ಕೂಡ ನಿನ್ನ ಆಶೀರ್ವದಿಸಬೇಕನ್ನ ಪ್ರಾರ್ಥನೆ ಮಾಡ್ತೇನಪ್ಪ. ಆರಾಧನೆ ಮೂಲಕ ಪ್ರತಿಯೊಂದು ಮೂಲಕ ನೀನು ತಾನೆ ಮಹಿಮಂದು ಆರಾಧನೆ ಭಾಗಕ್ಕಾಗಿ ಸ್ತುತಿ ಸ್ತೋತ್ರ, ಸ್ತುತಿ ಆರಾಧನೆ ತಂಡಕ್ಕಾಗಿ ಸ್ತೋತ್ರ, ಅವ್ರನ್ನ ಕೂಡ ಬಲಪಡಿಸಬೇಕನ್ನ ಪ್ರಾರ್ಥನೆ ಮಾಡ್ತೇನಪ್ಪ. ಅಭಿಷೇಕದೊಂದಿಗೆ ಆರಾಧಿಸುವ ನಮಗೆ ಸಹಾಯ ಮಾಡು ದೇವ. ನೀನು ಹಾಗೆ ಮಾಡೋದಕ್ಕೆ ಸ್ತೋತ್ರವನ್ನು ಸಲ್ಲಿಸುವೆ. ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಳ್ತೇವೆ ಸ್ವಾಮಿ. ನೀನು ತಾನೆ ಮಹಿಮೆ ಎಂದುಕೊಳ್ಳು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಿದವರಾಗಿದ್ದಾನೆ. ಹಲ್ಲೆಲೂಯಾ. ಇದನ್ನು ಆರಾಧನೆಗಾಗಿ ನಾವು ಸಿದ್ಧಪಡಿಸ್ಕೊಳ್ಳಿ. ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಿಂದ ಸೇವಕರಾದ ಪಾಸ್ಟರ್ ಸ್ಟೀಫನ್ ಮುಂತೆ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಮತ್ತೆ ಸಭೆ ನಾವು ಎಲ್ಲರೂ ಆತನ ಅವರನ್ನು ಕೈಗಳನ್ನು ತಟ್ಟಿ ನಾವು ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನು ಒಳ್ಳೆಯವನಾಗಿದ್ದಾನೆ. ಪ್ರಿಯರೇ, ನಾವಿರುವಂಥ ಪರಿಸ್ಥಿತಿ, ನಾವಿರುವಂಥ ಸ್ಥಿತಿಗತಿ ದೇವರು ಬಲ್ಲಾತನಾಗಿದ್ದಾನೆ. ಇಡೀ ಲೋಕ ಮತ್ತು ನಮ್ಮ ದೇಶ ಲಾಕ್ಡೌನ್ನಲ್ಲಿ ಮುಂದುವರೆದಿರುವಾಗ ನಾವು ದೇವರನ್ನು ಆತುಕೊಳ್ಳೋಣ, ದೇವರನ್ನು ಕೇಳೋಣ. ದೇವರೇ, ನೀವು ನಮ್ಮನ್ನು ಇದುವರೆಗೂ ನಡೆಸಿದ್ದೀರಿ, ಇನ್ನು ಮುಂದೆ ನೀವು ನಡೆಸುವುದಕ್ಕೆ ಶಕ್ತನಾಗಿದ್ದೀರಿ. ಬೈಬಲ್ ಹೇಳ್ತದೆ, ಪೌಲ ಸೀಲರು ಸೆರೆಮನೆಯಲ್ಲಿದ್ದಂಥ ಸಮಯದಲ್ಲಿ ಅವರು ಕರ್ತನಿಗೆ ಸ್ತುತಿ ಪದಗಳನ್ನು ಹಾಡಿದರು. ಅವರು ಕರ್ತನನ್ನು ಸ್ತುತಿಸಿದ ನಿಮಿತ್ತ ಸೆರೆಮನೆಯ ಅಸ್ಥಿವಾರಗಳು ಕದಲಿಸಲ್ಪಟ್ಟವು. ಸೆರೆಮನೆಯ ಅಧಿಕಾರಿ ಕುಟುಂಬದವರೆಲ್ಲರೂ ಆ ರಾತ್ರಿ ರಕ್ಷಣೆ ಹೊಂದಿದರು. ಇವತ್ತು ನಮ್ಮ ಪರಿಸ್ಥಿತಿ ಹೇಗೆ ಇರಲಿ, ನಾವು ಹಾದು ಹೋಗ್ತಿರುವ ಸಂದರ್ಭ ಹೇಗೆ ಇರಲಿ, ನಾವು ದೇವರನ್ನು ಆತುಕೊಂಡು ಆತನಿಗೆ ಸ್ತೋತ್ರಗಳನ್ನು ಹೇಳುವಾಗ, ಆತನಿಗೆ ಸ್ತುತಿ ಪದಗಳನ್ನು ಹೇಳುವಾಗ, ನಮ್ಮ ನಿಮಿತ್ತ ದೇವರು ಅನೇಕರನ್ನು ರಕ್ಷಿಸುವ ಆತನಾಗಿದ್ದಾನೆ. ನಮ್ಮ ನಿಮಿತ್ತ ದೇವರು ಅನೇಕರನ್ನು ಕರ್ತನ ಕಡೆಗೆ ನಡೆಸುವ ಆತನಾಗಿದ್ದಾನೆ.
ಈ ಸಮಯದಲ್ಲಿ ಕೂಡ ನಾವು ಕರ್ತನಿಗೆ ನಮ್ಮ ಬಾಯಿಗಳನ್ನು ತೆರೆದು ಸ್ತೋತ್ರ ಹೇಳೋಣ. ಓ ಥ್ಯಾಂಕ್ ಯು ಜೀಸಸ್. ಎಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ವಂದನೆ ಹೇಳೋಣ. ಓ ನಾವು ನಿಮ್ಮನ್ನು ವಂದಿಸ್ತೇವೆ ಕರ್ತನೆ, ನಾವು ನಿಮಗೆ ಸ್ತೋತ್ರ ಹೇಳ್ತಾ ಇದ್ದೇವೆ. ನೀವು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನೀವು ನಮ್ಮ ಸಂಗಡಿಗನಾಗಿರುವುದಕ್ಕಾಗಿ ಸ್ತೋತ್ರ, ನೀವು ನಮ್ಮ ಜೊತೆಗಾರನಾಗಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ನಂಬಿಗಸ್ತಿಕೆಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ಹಾಲೆಲೂಯಾ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ವಂದನೆಪ್ಪ. ಓ ಹಾಲೆಲೂಯಾ. ಈ ಸಮಯದಲ್ಲಿ ಕೂಡ ನಾವು ಕರ್ತನಿಗೆ ಸ್ತೋತ್ರವನ್ನು ಹೇಳುತ್ತಾ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ. ಹೇಳುವೆ, ದಿನವೂ ಹೇಳುವೆ, ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಹೇಳುವೆ, ದಿನವೂ ಹೇಳುವೆ, ಥ್ಯಾಂಕ್ ಯು ಫಾದರ್. ಫಾದರ್ ಥ್ಯಾಂಕ್ ಯು, ಜೀಸಸ್ ಥ್ಯಾಂಕ್ ಯು, ಹೆವೆನ್ಲಿ ಫಾದರ್ ಥ್ಯಾಂಕ್ ಯು, ಜೀಸಸ್ ಥ್ಯಾಂಕ್ ಯು. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ನನ್ನನ್ನು ಕಂಡಿರುವೆ. ಹೇಗೆ ಸ್ತುತಿ ಹೇಳಲಿ, ನನ್ನನ್ನು ಕಂಡಿರುವೆ, ಹೇಗೆ ಸ್ತುತಿ ಹೇಳಲಿ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಯೆಹೋವ ನೀರೇ ಎಲ್ಲವ ಪೂರೈಸುವೆ. ಯೆಹೋವ ನೀರೇ ಎಲ್ಲವ ಪೂರೈಸುವೆ, ಎಲ್ಲವ ಪೂರೈಸುವೆ. ಹೇಗೆ ಸ್ತುತಿ ಹೇಳಲಿ, ಎಲ್ಲವ ಪೂರೈಸುವೆ, ಹೇಗೆ ಸ್ತುತಿ ಹೇಳಲಿ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ.
ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಆರೋಗ್ಯದಾಯಕನೇ ನಿನಗೆ ಸ್ತೋತ್ರಯ್ಯ, ಆರೋಗ್ಯದಾಯಕನೇ ನಿನಗೆ ಸ್ತೋತ್ರಯ್ಯ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ಸ್ತೋತ್ರ ಹೇಳುವೆ ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಸ್ತೋತ್ರ ಹೇಳುವೆ ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಸ್ತೋತ್ರ ಹೇಳುವೆ ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ನಮ್ಮ ಕೈಗಳನ್ನು ಮೇಲಿಸಿ ಯೇಸುವನ್ನು ನೋಡಿ ಹೇಳೋಣ. ಸ್ತೋತ್ರ ಹೇಳುವೆ ದಿನವೂ ಹೇಳುವೆ, ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀ. ಹಲ್ಲೆಲೂಯಾ. ಪ್ರಿಯರೇ, ನಾವು ಕರ್ತನಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲೋದಿಲ್ಲ. ಯಾಕೆಂದರೆ ಆತನು ಯಾವಾಗಲೂ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ. ಯಾಕೆಂದರೆ ಬೈಬಲ್ ಹೇಳ್ತಿದೆ, ಯೋಹಾನ 16:20 ವಾಕ್ಯದಲ್ಲಿ, ನಿಮ್ಮ ದುಃಖವು ಹೋಗಿ ಆನಂದ ಬರುವುದೆಂಬುದಾಗಿ. ಯಾಕೆ ನಾನು ನೀವು ಆರಾಧಿಸುವ ಕರ್ತನು, ನೀವು ಆರಾಧಿಸುವಂಥ ಯೇಸು ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವಾತನು. ಈ ಸಮಯದಲ್ಲಿ ಕೂಡ ನಾವು ಕರ್ತನನ್ನು ಸ್ತುತಿಸಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಿಮ್ಮ ದುಃಖ ಹೋಗಿ ಸಂತೋಷವಾಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ದುಃಖಕ್ಕೆ ಬದಲಾಗಿ ಶಿರೋಭೂಷಣ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ದುಃಖ ಬಿದ್ದಲ್ಲಿ ಆನಂದ ತೈಲ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಡಿನಲ್ಲಿ ಕರ್ತನಿಗೆ ಮಹಿಮೆ ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್. ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಡೆದದ್ದ ನೆನೆಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ನಡೆದದ್ದ ನೆನೆಸಿ ಕೊರಗದಿರು, ಹಳೆದನ್ನು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ಹಿಂದೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ಹಿಂದೆ
ಕಾಣುವೆ. ಕಳವಳವೇ ಬೇಡ ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಅಗ್ನಿಯ ಮೇಲೆ ನಡೆದರು ನೀನು ದಹಿಸುವಾಗಲಾರೆ, ನದಿಗಳು ದಾಟುವಾಗ ಕೂಡ ಮುಳುಗಿ ಹೋಗಲಾರೆ. ಯೆಶಾಯನ ಪ್ರವಾದಿ 43ನೇ ನಿಮಗೆ ಹೇಳಲ್ಪಟ್ಟ ಪ್ರಿಯರೇ. ಅಗ್ನಿಯ ಮೇಲೆ ನಡೆದರು ದಹಿಸಿ ಹೋಗಲಾರೆ, ಅಗ್ನಿಯ ಮೇಲೆ ನಡೆದರು ದಹಿಸಿ ಹೋಗಲಾರೆ. ನದಿಗಳನ್ನು ನೀ ದಾಟಿದರು ಮುಳುಗಿ ಹೋಗಲಾರೆ, ನದಿಗಳನ್ನು ನೀ ದಾಟಿದರು ಮುಳುಗಿ ಹೋಗಲಾರೆ. ನೀ ಮುಳುಗಿ ಹೋಗಲಾರೆ, ನೀ ಮುಳುಗಿ ಹೋಗಲಾರೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಶಕ್ತಿಯ ಮೀರಿ ಶೋಧನೆ ನಿಮಗೆ ಆಗದಂತೆ ಸಹಿಸಲು ಬಲ ಕೊಡುತ್ತಾನ ಆತನಾಗಿದ್ದಾನೆ ಪ್ರಿಯರೇ. ಶಕ್ತಿಗೆ ಮೀರಿದ ಶೋಧನೆಯ ನಿನಗೆಂದು ನೀಡಲು, ಶಕ್ತಿಗೆ ಮೀರಿದ ಶೋಧನೆಯು ನಿನಗೆಂದು ನೀಡಲು. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಿಸಲು ದಾರಿ ತೋರುವ. ಸಹಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ನೀ ತಪ್ಪಲು ದಾರಿ ತೋರುವ, ನೀ ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. Thank you, Jesus. Oh, Rama Shampaniya Darabana. Oh, Lakanturu Rama Shampaniya. Oh,
hallelujah. Thank you, Jesus. ಈ ದಿನದಲ್ಲಿ ನಾವು ದೇವರನ್ನು ಕೇಳೋಣ, ಕರ್ತನೆ ನನಗೆ ಬೇಕಾದ ಬಲವನ್ನು, ನನಗೆ ಬೇಕಾದ ಕೃಪೆಯನ್ನು ನನಗೆ ಅನುಗ್ರಹಿಸು ಸ್ವಾಮಿ. ದಿನಗಳು ಕಳೆಯುತ್ತಾ, ಕಾಲಗಳು ಕಳೆಯುತ್ತಾ ದೇವರು ನಿನ್ನ ಜೊತೆ ನಡೆಯುವುದಕ್ಕೂ, ನಿನ್ನ ಸಂಗಡ ಇರುವುದಕ್ಕೂ, ದೇವರು ನಿನ್ನನ್ನು ಮಹಿಮೆ ಪಡಿಸುವುದಕ್ಕೂ ನನಗೆ ಬೇಕಾದ ಕೃಪೆ, ನನಗೆ ಬೇಕಾದ ಬಲ, ನನಗೆ ಬೇಕಾದ ಜ್ಞಾನ ನೀವು ನನಗೆ ಅನುಗ್ರಹಿಸು ಎಂಬುದಾಗಿ ನಾವು ಈ ಸಮಯದಲ್ಲಿ ಆತನನ್ನು ಕೇಳೋಣ. ಹಾಲೆಲೂಯಾ. ರಿಖನಮ ಶಿಂದನಮ. ದಿನದೊಳಗೆ ನನ್ನ ನಾಡಿಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಾಡಿಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಅಲ್ಪವಾದರೂ ಅಂತ್ಯವು ಸಂಪೂರ್ಣವು, ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲೇ, ನಮ್ಮ ಕೊರತೆಗಳು ನೀಗಲೇ, ಎಲ್ಲ ಕಷ್ಟಗಳು ನೀಗಿ ಹೋಗಲಿ, ಎಲ್ಲ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಾಡಿಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಾಡಿಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಬದಲಾಗಿ ಮೇಲನ್ನು ನೀಡು ದೇವಾ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಪರಮ ಆನಂದ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು.
ಸವಾಲನ್ನು ಸಂಧಿಸಲು ಈ ಲೋಕವನ್ನ ಜಯಿಸಲು, ಸವಾಲನ್ನು ಸಂಧಿಸಲು ಈ ಲೋಕವನ್ನ ಜಯಿಸಲು, ಸಂಬಂಧವು ಸ್ಥಿರಗೊಳ್ಳಲು, ನಮ್ಮ ಸಂಬಂಧವು ಸ್ಥಿರಗೊಳ್ಳಲು, ಸಮಾಧಾನ ಹೊಂದಲು, ತುಂಬ ಸಮಾಧಾನ ಹೊಂದಲು, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ನೂತನ ದಿನಗಳಿಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನಗಳಿಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನಗಳಿಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಈ ಸಮಯದಲ್ಲಿ ನಾವೆಲ್ಲರೂ ಆತನ ನೋಡಿ ಕೇಳೋಣ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಮತ್ತೊಮ್ಮೆ ಕೇಳೋಣ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ದೇವರೇ, ನನಗೆ ನಿನ್ನ ಕೃಪೆ ಬೇಕು ಸ್ವಾಮಿ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ರಾಮ ಶಂದರದರ ಬಲಮನ ಔರ ಸಂತಿನಿಯಂದರ ಭವಿಷ್ಯ ಲಿಖರಮ ಸಂದರ ಬೌರಗಣಗಳ. ಪ್ರಿಯರೇ, ನಾವು ಹಾದು ಹೋಗ್ತಿರುವಂತಹ ಎಲ್ಲ ಸ್ಥಿತಿಗತಿಗಳಲ್ಲಿಯೂ, ನಾವಿರುವಂಥ ಇಕ್ಕಟ್ಟುಗಳಲ್ಲಿಯೂ, ನಾವಿರುವಂಥ ಎಲ್ಲ ಪರಿಸ್ಥಿತಿಯಲ್ಲಿಯೂ ನಾವು ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾನು ಮತ್ತು ನೀವು ಆರಾಧಿಸುವಂಥ ಯೇಸು ಆತನು ಒಳ್ಳೆಯವನು. ಬೈಬಲ್ ಹೇಳ್ತದೆ, ನಮ್ಮ ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು. ಕೀರ್ತನೆಗಾರ ಈ ರೀತಿಯಾಗಿ ಹೇಳ್ತಾನೆ, ಯೆಹೋವನು ಸರ್ವೋತ್ತಮನೆಂಬುದಾಗಿ ಅನುಭವ ಸವಿದು ನೋಡಿಕೊಳ್ಳಿ. ಈ ಸಮಯದಲ್ಲಿ ನಾವು ಹೇಳೋಣ, ದೇವರೇ, ನೀವು ಎಲ್ಲ ಸಮಯದಲ್ಲಿಯೂ ಒಳ್ಳೆಯವನಾಗಿರುವುದಕ್ಕಾಗಿ ಸ್ತೋತ್ರ, ನಾನು ರುಚಿಸುವುದಕ್ಕಾಗಿ ಸಹಾಯ ಮಾಡು. ನಾನು ಬಲವಾಗಿ ನಂಬುತ್ತೇನೆ, ಈ ಲಾಕ್ಡೌನ್ ನಮ್ಮನ್ನು ಕುಗ್ಗಿಸುವುದಕ್ಕೆ ಅಲ್ಲ, ಈ ಲಾಕ್ಡೌನ್ ನಮ್ಮನ್ನು ಕೆಡುವುದಕ್ಕಾಗಿ ಅಲ್ಲ. ಈ ಲಾಕ್ಡೌನ್ ಅದು ಯಾವುದೇ ಕಾರಣಗಳಿರ್ಬೋದು, ಆದರೆ ಒಂದಂತೂ ಸತ್ಯ, ದೇವರ ಮಕ್ಕಳು, ದೇವರು ಒಳ್ಳೆಯವನು, ದೇವರು ನಂಬಿಗಸ್ತನು, ದೇವರು ಕೃಪಾಭರಿತನು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೇವರು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಅನುಮತಿಸಿದ್ದಾನೆ. ಅದರಿಂದ ಈ ಸಮಯದಲ್ಲಿ ನಾವು ಮತ್ತೊಂದು ಹಾಡನ್ನು ಹಾಡಿ ಯೇಸು ಉತ್ತಮನೆಂಬುದಾಗಿ ಆತನನ್ನು ನಾವು ಸ್ತುತಿಸಿ ಆತನನ್ನು ಮಹಿಮೆ ಪಡಿಸೋಣ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ನೀತಿವಂತರೇ ಘೋಷಿಸಿರಿ, ನೀತಿಯ ಪ್ರಭುವ ಸ್ತುತಿಸಿರಿ. ನೀತಿವಂತರೇ ಘೋಷಿಸಿರಿ, ನೀತಿಯ ಪ್ರಭುವ ಸ್ತುತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಬೈಬಲ್ ಹೇಳ್ತಿದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು
ಅನೇಕ ಬಿದ್ದರು, ದೇವರು ಅವರನ್ನು ಅವೆಲ್ಲವುಗಳಿಂದ ಬಿಡಿಸುವನು. ನೀತಿವಂತ ಕಷ್ಟಗಳಿಂದ ಕಟ್ಟಲ್ಪಟ್ಟರು, ಯೇಸು ಅವರನ್ನು ಬಿಡಿಸುವನು. ನೀತಿವಂತ ಕಷ್ಟಗಳಿಂದ ಕಟ್ಟಲ್ಪಟ್ಟರು, ಯೇಸು ಅವರನ್ನು ಬಿಡಿಸುವನು. ಹಗಲಿನಲ್ಲಿ ಮೇಘಸ್ತಂಭವಾಗಿ, ഇരുಳಿನಲ್ಲಿ ಅಗ್ನಿಸ್ತಂಭವಾಗಿ, ಹಗಲಿನಲ್ಲಿ ಮೇಘಸ್ತಂಭವಾಗಿ, ഇരുಳಿನಲ್ಲಿ ಅಗ್ನಿಸ್ತಂಭವಾಗಿ ಕಾಯುವನು ಉನ್ನತನು. ನಿನ್ನೆ ಇವತ್ತು ಬದಲಾಗನು. ಯೇಸು ಉತ್ತಮನೆಂದು ರುಚಿಸಿರಿ, ಅತ್ತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಅತ್ತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಸದ್ಭಕ್ತರಿಗೆ ಆಪ್ತಮಿತ್ರನು, ಸ್ತೋತ್ರಕ್ಕೆ ಎಂದು ಆತ ಯೋಗ್ಯನು. ಯೇಸು ಸದ್ಭಕ್ತರಿಗೆ ಆಪ್ತಮಿತ್ರನು, ಸ್ತೋತ್ರಕ್ಕೆ ಎಂದು ಆತ ಯೋಗ್ಯನು. ಆತನ ಕೃಪೆಯಲ್ಲಿ ನಿರೀಕ್ಷಿಸುವ, ಆತನ ಕೃಪೆಯಲ್ಲಿ ಆನಂದಿಸುವ, ಆತನ ಕೃಪೆಯಲ್ಲಿ ನಿರೀಕ್ಷಿಸುವ, ಆತನ ಕೃಪೆಯಲ್ಲಿ ಆನಂದಿಸುವ ಭಕ್ತರನ್ನು ಕಾಯುವನು. ಆತನ ಪ್ರೀತಿಯು ನಿರಂತರವು. ಯೇಸು ಉತ್ತಮನೆಂದು ರುಚಿಸಿರಿ, ಅತ್ತ ಸರ್ವೋತ್ತಮನೆಂದು ಕೀರ್ತಿಸಿರಿ. 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 ನೀತಿವಂತರೇ ಘೋಷಿಸಿರಿ, ನೀತಿಯ ಪ್ರಭುವ ಸ್ತುತಿಸಿರಿ. ನೀತಿವಂತರೇ ಘೋಷಿಸಿರಿ, ನೀತಿಯ ಪ್ರಭುವ ಸ್ತುತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಅತ್ತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಅತ್ತ ಸರ್ವೋತ್ತಮನೆಂದು ಕೀರ್ತಿಸಿರಿ. ನೀತಿವಂತ ಕಷ್ಟಗಳಿಂದ ಕಟ್ಟಲ್ಪಟ್ಟರು, ಯೇಸು ಅವರನ್ನು ಬೇಡಿಸುವನು. ನೀತಿವಂತ ಕಷ್ಟಗಳಿಂದ ಕಟ್ಟಲ್ಪಟ್ಟರು, ಯೇಸು ಅವರನ್ನು ಬೇಡಿಸುವನು. ಹಗಲಿನಲ್ಲಿ ಮೇಘಸ್ತಂಭವಾಗಿ, ഇരുಳಿನಲ್ಲಿ ಅಗ್ನಿಸ್ತಂಭವಾಗಿ, ಹಗಲಿನಲ್ಲಿ ಮೇಘಸ್ತಂಭವಾಗಿ, ഇരുಳಿನಲ್ಲಿ ಅಗ್ನಿಸ್ತಂಭವಾಗಿ ಕಾಯುವನು ಉನ್ನತನು. ನಿನ್ನೆ ಇವತ್ತು ಬದಲಾಗನು. ಯೇಸು ಉತ್ತಮನೆಂದು ರುಚಿಸಿರಿ, ಅತ್ತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಅತ್ತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಕಷ್ಟವು ಅಲ್ಪವಲ್ಲವೋ, ಈ ಕಣ್ಣೀರು ಸ್ವಲ್ಪವಲ್ಲವೋ. ಕಷ್ಟವು ಅಲ್ಪವಲ್ಲವೋ, ಈ ಕಣ್ಣೀರು ಸ್ವಲ್ಪವಲ್ಲವೋ. ನಿತ್ಯವಾದ ಮಹಿಮೆಗೆ ಹೋಲಿಸಲು ಕ್ಷಣ ಮಾತ್ರ ಇರುವ ಕಷ್ಟವು ಅಲ್ಪವಲ್ಲವೋ. ಈ ಕಣ್ಣೀರು ಸ್ವಲ್ಪವಲ್ಲವೋ.
ಕಷ್ಟವು ಅಲ್ಪವಲ್ಲವೋ, ಕಣ್ಣೀರು ಸ್ವಲ್ಪವಲ್ಲವೋ. ಪ್ರಿಯನು ಮೇಘದಿ ತೋರಲ್ಪಡಲು ಪಕ್ಷಿಯಂತೆ ಮೇಲಕ್ಕೆ ಹಾರುವೆನಾ. ಪ್ರಿಯನು ಮೇಘದಿ ತೋರಲ್ಪಡಲು ಪಕ್ಷಿಯಂತೆ ಮೇಲಕ್ಕೆ ಹಾರುವೆನಾ. ಪ್ರಾಣ ಪ್ರಿಯ ಮದಲಿಂಗನ ಬಳಿಗೆ ಸೇರುವೆ ನಿತ್ಯವು ಆಗಳಿಗೆ. ಪ್ರಾಣ ಪ್ರಿಯ ಮದಲಿಂಗನ ಬಳಿಗೆ ಸೇರುವೆ ನಿತ್ಯವು ಆಗಳಿಗೆ. ಕಷ್ಟವು ಅಲ್ಪವಲ್ಲವೋ, ಈ ಕಣ್ಣೀರು ಸ್ವಲ್ಪವಲ್ಲವೋ. ಕಷ್ಟವು ಅಲ್ಪವಲ್ಲವೋ, ಈ ಕಣ್ಣೀರು ಸ್ವಲ್ಪವಲ್ಲವೋ. ಯುದ್ಧವು ಕ್ಷಾಮವು ಭೂಕಂಪಗಳು, ಯುದ್ಧದ ಧ್ವನಿಯು ಕೇಳುತ್ತಿಲ್ಲವೋ. ಯುದ್ಧವು ಕ್ಷಾಮವು ಭೂಕಂಪಗಳು, ಯುದ್ಧದ ಧ್ವನಿಯು ಕೇಳುತ್ತಿಲ್ಲವೋ. ಸೈನ್ಯಗಳ ಯುದ್ಧ ವೀರ ಯೇಸು ಜೊತೆ ಸೇನೆಯಾಗಿ ಯುದ್ಧ ಸಾರು ಯೌವನಸ್ಥರೇ. ಸೈನ್ಯಗಳ ಯುದ್ಧ ವೀರ ಯೇಸು ಜೊತೆ ಸೇನೆಯಾಗಿ ಯುದ್ಧ ಸಾರು ಯೌವನಸ್ಥರೇ. ಕಷ್ಟವು ಅಲ್ಪವಲ್ಲವೋ, ಈ ಕಣ್ಣೀರು ಸ್ವಲ್ಪವಲ್ಲವೋ. ಕಷ್ಟವು ಅಲ್ಪವಲ್ಲವೋ, ಈ ಕಣ್ಣೀರು ಸ್ವಲ್ಪವಲ್ಲವೋ. ನಿತ್ಯವಾದ ಮಹಿಮೆಗೆ ಹೋಲಿಸಲು ಕ್ಷಣ ಮಾತ್ರ ಇರುವ ಕಷ್ಟವು ಅಲ್ಪವಲ್ಲವೋ, ಈ ಕಣ್ಣೀರು ಸ್ವಲ್ಪವಲ್ಲವೋ. ಕಷ್ಟವು ಅಲ್ಪವಲ್ಲವೋ, ಈ ಕಣ್ಣೀರು ಸ್ವಲ್ಪವಲ್ಲವೋ. ಯೇಸು ಸದ್ಭಕ್ತರಿಗೆ ಆಪ್ತಮಿತ್ರನು, ಸ್ತೋತ್ರಕ್ಕೆ ಎಂದು ಆತ ಯೋಗ್ಯನು. ಯೇಸು ಸದ್ಭಕ್ತರಿಗೆ ಆಪ್ತಮಿತ್ರನು, ಸ್ತೋತ್ರಕ್ಕೆ ಎಂದು ಆತ ಯೋಗ್ಯನು. ಆತನ ಕೃಪೆಯಲ್ಲಿ ನಿರೀಕ್ಷಿಸುವ, ಆತನ ಕೃಪೆಯಲ್ಲಿ ಆನಂದಿಸುವ. ಆತನ ಕೃಪೆಯಲ್ಲಿ ನಿರೀಕ್ಷಿಸುವ, ಆತನ ಕೃಪೆಯಲ್ಲಿ ಆನಂದಿಸುವ. ಭಕ್ತರನ್ನು ಕಾಯುವನು, ಆತನ ಪ್ರೀತಿಯು ನಿರಂತರವು. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ನೀತಿವಂತರೇ ಘೋಷಿಸಿರಿ, ನೀತಿಯ ಪ್ರಭುವ ಸ್ತುತಿಸಿರಿ. ನೀತಿವಂತರೇ ಘೋಷಿಸಿರಿ, ನೀತಿಯ ಪ್ರಭುವ ಸ್ತುತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. Oh, hallelujah. Thank you, Jesus. Oh, ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಸ್ತೋತ್ರ ಮಾಡ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ, ನಿಮ್ಮ ನಾಮವನ್ನು ಮೇಲೆ ಕೆತ್ತುತ್ತೇವೆ ದೇವರೇ. Oh, thank you, Jesus. Oh, ನಮಗಿರುವಂಥ ಎಲ್ಲ ಕಷ್ಟಗಳು ಅದು ಅಲ್ಪವಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಅವಮಾನಗಳು, ಎಲ್ಲ ನಿಂದೆಗಳು, ಎಲ್ಲ ಸಮಸ್ಯೆಗಳು ಅದು ತಾತ್ಕಾಲಿಕವಾಗಿರುವುದಕ್ಕಾಗಿ ಸ್ತೋತ್ರ. ಅದು ತಾತ್ಕಾಲಿಕವಾಗಿರುವುದಕ್ಕಾಗಿ ನಾವು ನಿಮ್ಮನ್ನು ವಂದನೆ ಸಲ್ಲಿಸ್ತಾ ಇದ್ದೇವೆ. Oh, thank you, Jesus. Hallelujah. We bless you, Jesus. We thank you, Jesus. Oh, hallelujah. Thank you, Jesus. Oh, rikanama shiamdara balama. Oh, thank you, Lord. Oh, riandara manasiyandara manama shandara manandana. Liandara manasandana. ಪ್ರಿಯರೇ, ಈ ಬೆಳಗಿನ ವೇಳೆ ನಾವು ಕರ್ತನನ್ನು ಆರಾಧಿಸುತ್ತಿರುವಾಗ ಒಂದು ಸಮರ್ಪಣೆಯನ್ನು ನಾವು ದೇವರ ಸಮ್ಮುಖದಲ್ಲಿ ಮಾಡೋಣ. ಕರ್ತನೇ, ನನ್ನ ಕಣ್ಣುಗಳನ್ನು ಸ್ಪರ್ಶಿಸು. ಕರ್ತನೇ, ನನ್ನ ಜೀವಿತದ, ನನ್ನ ಹೃದಯದ, ನನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ನೀನು ಸ್ಪರ್ಶಿಸು. ದೇವರೇ, ನಾನು ನಿಮ್ಮನ್ನು ಕಾಣುವ ಹಾಗೆ, ನಿಮ್ಮನ್ನು ಕೇಳುವ ಹಾಗೆ ನನಗೆ ಸಹಾಯ ಮಾಡು ಸ್ವಾಮಿ. ಕರ್ತನೇ, ನಿನ್ನ ಸಹಾಯ ಹಸ್ತ ನನಗೆ ಬೇಕು. ಓ, ನೀವು ನನಗೆ ಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಓ, ನಿಮ್ಮನ್ನು ಆರಾಧಿಸ್ತೇನೆ ಕರ್ತನೇ.
Oh, I worship you, Lord. Hallelujah. ಸ್ಪರ್ಶಿಸು ನಂದೇವರೇ, ಸ್ಪರ್ಶಿಸು ನನ್ ಜೀವಿತವಾ, ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಸ್ಪರ್ಶಿಸು ನಂದೇವರೇ, ಸ್ಪರ್ಶಿಸು ನನ್ ಜೀವಿತವಾ, ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಸ್ಪರ್ಶಿಸು ನನ್ನ ಕಣ್ಗಳನ್ನು, ನಿನ್ನನ್ನು ಕಾಣಬೇಕಯ್ಯ, ಯೇಸುವೆ ನಿನ್ನನ್ನೇ ನಾ ಕಾಣಬೇಕಯ್ಯ. ಸ್ಪರ್ಶಿಸು ನನ್ನ ಕಿವಿಗಳನ್ನು, ನಿನ್ನ ಸ್ವರ ಕೇಳಬೇಕಯ್ಯ, ಯೇಸುವೆ ನಿನ್ನ ಸ್ವರವಾ ಕೇಳಬೇಕಯ್ಯ. ಸ್ಪರ್ಶಿಸು ನಂದೇವರೇ, ಸ್ಪರ್ಶಿಸು ನನ್ನ ಜೀವಿತವಾ, ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಸ್ಪರ್ಶಿಸು ನಂದೇವರೇ, ಸ್ಪರ್ಶಿಸು ನನ್ನ ಜೀವಿತವಾ, ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಪ್ರಿಯರೇ, ನಾವು ಕರ್ತನನ್ನು ಆರಾಧಿಸ್ತಾ ಇರುವ ಹಾಗೆ, ಕರ್ತನು ನಮ್ಮ ಜೀವಿತಗಳನ್ನು ರೂಪಾಂತರಗೊಳಿಸುವ ಹಾಗೆ, ನಮ್ಮ ದೇಹಗಳನ್ನು ನೀತಿಗೆ ಸಾಧನವಾಗಿ ಒಪ್ಪಿಸಿಕೊಡುವಂತೆ ನಾವು ಸಮರ್ಪಣೆಯೊಂದಿಗೆ ದೇವರನ್ನು ಕೇಳೋಣ. ದೇವರೇ, ನಾನು ಒಪ್ಪಿಸಿಕೊಡ್ತೇನೆಪ್ಪ. ನನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳು ನಿಮ್ಮನ್ನು ಮಹಿಮೆ ಪಡಿಸಲಿಕ್ಕೆ ಸಹಾಯ ಮಾಡು. ಸ್ಪರ್ಶಿಸು ನನ್ನಾಲಿಗೆಯ, ನಿನ್ನ ಸ್ತುತಿಯ ಹಾಡಬೇಕಯ್ಯ, ಯೇಸುವೆ ನಿನ್ನ ಸ್ತುತಿಯನ್ನು ಹಾಡಬೇಕಯ್ಯ. ಸ್ಪರ್ಶಿಸು ನನ್ನ ಪ್ರಾಣವನ್ನು, ನನ್ನ ಪಾಪ ನೀಗಬೇಕಯ್ಯ, ಯೇಸುವೆ ನನ್ನ ಪಾಪವು
ಸ್ಪರ್ಶಿಸು ನನ್ನ ಜೀವಿತವ ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು ಸ್ಪರ್ಶಿಸು ನನ್ನ ದೇವರೇ ಸ್ಪರ್ಶಿಸು ನನ್ನ ಜೀವಿತವ ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಓ ಥ್ಯಾಂಕ್ ಯು ಜೀಸಸ್. ಓ ಯೇಸುವೇ, ನನ್ನ ಮನಸ್ಸನ್ನು ನೀವು ಬದಲಾಯಿಸು ದೇವರೇ. ನನ್ನಲ್ಲಿರುವ ಕಠಿಣ ಹೃದಯವನ್ನು ತೆಗೆದುಹಾಕು, ಕಲ್ಲಾದ ಹೃದಯವನ್ನು ತೆಗೆದುಹಾಕು ಸ್ವಾಮಿ. ನಿನ್ನ ಮನಸ್ಸನ್ನು ನನಗೆ ಕೊಡು. ಬೈಬಲ್ ಹೇಳುವ ಹಾಗೆ ಕ್ರಿಸ್ತ ಯೇಸುವಿನಲ್ಲಿರುವ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಹೇಳಿದ ಹಾಗೆ ಕರ್ತನೇ, ಎಂದು ನನ್ನಲ್ಲಿ ನಿನ್ನ ಮನಸ್ಸನ್ನು ಕೊಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಸ್ಪರ್ಶಿಸು ನನ್ನ ಮನಸ್ಸನ್ನು, ಮನಗಾಯ ಆರಬೇಕಯ್ಯ ಯೇಸುವೆ ಮನಗಾಯವು ಆರಬೇಕಯ್ಯ ಸ್ಪರ್ಶಿಸು ನನ್ನ ದೇಹವನ್ನು ಅನಾರೋಗ್ಯ ನೀಗಬೇಕಯ್ಯ ಯೇಸುವೆ ಅನಾರೋಗ್ಯವು ನೀಗಬೇಕಯ್ಯ ಸ್ಪರ್ಶಿಸು ನನ್ನ ದೇವರೇ ಸ್ಪರ್ಶಿಸು ನನ್ನ ಜೀವಿತವ ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು ಸ್ಪರ್ಶಿಸು ನನ್ನ ದೇವರೇ ಸ್ಪರ್ಶಿಸು ನನ್ನ ಜೀವಿತವ ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಪ್ರಿಯರೇ, ನಾವು ಯೇಸುವನ್ನು ಆರಾಧಿಸುತ್ತಿರುವಾಗಲೇ ನಮ್ಮ ಹೃದಯಗಳನ್ನು ತೆರೆದು ನಮ್ಮ ಆಂತರ್ಯಗಳನ್ನು ತೆರೆದು ಯೇಸುವನ್ನು ಕೇಳೋಣ. ಕರ್ತನೆ, ನನ್ನ ಜೀವಿತ ಬದಲಾಗಲಿ, ನನ್ನ ದೇಹ ಕರ್ತನೆ ನಿಮಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡ್ತೇನೆ. ರೋಮ 12:1-2 ವಾಕ್ಯ ಹೇಳುವ ಪ್ರಕಾರ ಪ್ರಿಯರೇ, ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ಹೇಳಿದ ಪ್ರಕಾರ ಕರ್ತನೆ, ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನನ್ನ ದೇಹವನ್ನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನನ್ನ ಕಣ್ಣುಗಳನ್ನು, ನನ್ನ ಕಿವಿಗಳನ್ನು, ನನ್ನ ಹೃದಯವನ್ನು, ನನ್ನ ಆಲೋಚನೆಯನ್ನು, ನನ್ನ ಭಾವನೆಗಳನ್ನು ನಾನು ನಿನಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳೋಣ. ಸಾಧ್ಯವಾಗುವುದಾದರೆ ನಾವಿರುವಂತಹ ಸ್ಥಳಗಳಲ್ಲಿ ಮೊಣಕಾಲೂರಿ ಯೇಸುವನ್ನು ನೋಡಿ ಕೇಳೋಣ. ಈ ಬೆಳಗಿನ ವೇಳೆಯಲ್ಲಿ ಆತನನ್ನು ಆರಾಧಿಸುತ್ತಿರುವಾಗ ನಮ್ಮ ಅಂತರಾಳದಿಂದ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಆತನ ಕೇಳೋಣ. ಸ್ಪರ್ಶಿಸು ನನ್ನ ದೇವರೇ, ಸ್ಪರ್ಶಿಸು ನನ್ನ ಜೀವಿತವ ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಸ್ಪರ್ಶಿಸು ನನ್ನ
ನನ್ನ ದೇವರೇ, ಸ್ಪರ್ಶಿಸು ನನ್ನ ಜೀವಿತವಾ, ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಸ್ಪರ್ಶಿಸು ನನ್ನ ದೇವರೇ, ಸ್ಪರ್ಶಿಸು ನನ್ನ ಜೀವಿತವಾ, ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಪ್ರಿಯರೇ, ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಈ ವೇಳೆಯಲ್ಲಿ ನೀನು ಕರ್ತನನ್ನು ಆರಾಧಿಸುತ್ತಿರುವಾಗಲೇ ನಿನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಕೇಳ್ತೀಯ. ನಿನ್ನ ಪಾಪದ ಜೀವಿತಕ್ಕೆ ಮನ ತಿರುಗಿ ನೀನು ಮಾಡ್ತಿರುವಂತಹ ಎಲ್ಲಾ ಸೇವಾದ ಸಂಗತಿಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ತೀಯ. ಈ ಸಮಯದಲ್ಲಿ ಆತನೋಡಿ ಕೇಳ್ತೀಯ, ಕರ್ತನೆ ನನ್ನ ಜೀವಿತವನ್ನು ಮಾರ್ಪಡಿಸು, ನನ್ನ ಕಣ್ಣುಗಳು, ನನ್ನ ಕಿವಿಗಳು, ನನ್ನ ಕರ್ತನೆ ಆಲೋಚನೆಗಳು, ನನ್ನ ಹೃದಯದ ಭಾವನೆಗಳು ಮಾರ್ಪಡಿಸು. ಕರ್ತನೆ ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಜೀವಿತವನ್ನು ಸಮರ್ಪಿಸುವುದಾದರೆ ಈ ಆರಾಧನೆ ಮಾಡ್ತಾ ಇರುವಾಗಲೇ, ಈ ಸಮಯದಲ್ಲಿ ಆರಾಧಿಸ್ತಿರುವಾಗಲೇ, ನೀನಿರುವಂತಹ ಸ್ಥಳದಲ್ಲಿ ಸಹೋದರನೇ ಸಹೋದರಿಯೇ, ನೀನಿರುವಂತಹ ಸ್ಥಳದಲ್ಲಿ ನಿನ್ನನ್ನು ತಗ್ಗಿಸಿಕೊಂಡು ಕರ್ತನ ಮುಂದೆ ತಗ್ಗಿಸಿಕೊಂಡು ಒಪ್ಪಿಸುವುದಾದರೆ ಕರ್ತನು ನಿನ್ನ ಜೀವಿತವನ್ನು ಮಾರ್ಪಡಿಸಿ ಅನೇಕರಿಗೆ ಆಶೀರ್ವಾದವಾಗಿರ್ಲಿಕ್ಕಿದ್ದಾನೆ. ಈ ಸಮಯವನ್ನು ಅಲಕ್ಷ್ಯ ಮಾಡಬೇಡ, ಈ ಸಮಯವನ್ನು ಲಘುವಾಗಿ ತೆಗೆದುಕೊಳ್ಳಬೇಡ. ನಿನ್ನನ್ನು ಒಪ್ಪಿಸಿಕೊಂಡು ಕರ್ತನ ನೋಡಿ ಹೇಳಿ, ಕರ್ತನ ನನ್ನ ಜೀವಿತವನ್ನು ಮಾರ್ಪಡಿಸು, ಯೇಸುವೆ ನನ್ನ ಜೀವಿತವನ್ನು ಮಾರ್ಪಡಿಸು. ನನ್ನ ಹೊಲಸಾದ ಕಣ್ಣುಗಳು, ನನ್ನ ಹೊಲಸಾದ ಕಿವಿಗಳು, ನನ್ನ ಹೊಲಸಾದ ಕೈಗಳು, ನನ್ನ ಹೊಲಸಾದ ಕಾಲುಗಳು, ನಾನು ಮಾಡಿದ ಪಾಪಗಳನ್ನು ತಪ್ಪುಗಳನ್ನು ಮನ್ನಿಸು. ನಿಮ್ಮ ರಕ್ತದಿಂದ ನಾನು ತೊಳೆದು ಶುದ್ಧಿ ಮಾಡು ಸ್ವಾಮಿ. ನಾನು ನಿನ್ನ ಕಡೆಗೆ ತಿರುಗಿಕೊಳ್ತೇನೆ. ಸ್ಪರ್ಶಿಸು ನನ್ನ ದೇವರೇ, ಸ್ಪರ್ಶಿಸು ನನ್ನ ಜೀವಿತವಾ, ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಸ್ಪರ್ಶಿಸು ನನ್ನ ದೇವರೇ, ಸ್ಪರ್ಶಿಸು ನನ್ನ ಜೀವಿತವಾ, ಯೇಸುವೆ ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ಸಹೋದರನೇ, ನಿನ್ನನ್ನು ತಗ್ಗಿಸಿಕೊಳ್ಳುತ್ತಿರುವುದನ್ನು ಕರ್ತ ನೋಡ್ತಾ ಇದ್ದಾನೆ. ಸಹೋದರಿಯೇ, ನಿನ್ನನ್ನು ತಗ್ಗಿಸಿಕೊಳ್ತಿರುವುದನ್ನು ಕರ್ತ ನೋಡ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಮತ್ತೊಂದು ಅವಕಾಶವನ್ನು ಆತ ನಿನಗೆ ಕೊಡ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ನೀನು ಬರಿದಾದವನು, ನೀನು ಪ್ರಯೋಜನವಿಲ್ಲದವನು, ನಾನು ಯಾವುದಕ್ಕೂ ಬೇಡವಾದವನು ಎಂಬುದಾಗಿ ನೀನು ಕಣ್ಣೀರು ಸುರಿಸ್ತಾ ಇರಬಹುದು, ನೀನು ಅಳ್ತಾ ಇರಬಹುದು, ನೀನು ಗೋಳಾಡ್ತಾ ಇರಬಹುದು. ಆದರೆ ಕರ್ತನು ಈ ಸಮಯದಲ್ಲಿ ನೀನು ತಗ್ಗಿಸಿಕೊಂಡದನ್ನು ನೋಡಿ ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು, ಒಂದು ರೂಪಾಂತರವನ್ನು ಆತನು ಕೊಡ್ತಾ ಇದ್ದಾನೆ. ನೀನು ತಳ್ಳಲ್ಪಟ್ಟವನಲ್ಲ, ನೀನು ಬೇಡವಾದವನಲ್ಲ, ನೀನು ನನಗೆ ಬೇಕಾದವನು, ನನ್ನ ರಾಜ್ಯಕ್ಕೆ ಬೇಕಾದವನು, ನನ್ನ ಸೇವೆಗೆ ಬೇಕಾದವನು, ನನ್ನ ಸುವಾರ್ತೆಯನ್ನು ಸಾರುವುದಕ್ಕೆ ನೀನು ಬೇಕಾದವನು ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಈ ಸಮಯದಲ್ಲಿ ಆ ಸಮರ್ಪಣೆಯೊಂದಿಗೆ ದೇವರು ನೋಡಿ ಕೇಳೋಣ. ಓ ಹಲ್ಲೆಲೂಯಾ, ಕರ್ತನೇ ನನ್ನನ್ನು ಒಪ್ಪಿಸಿ ಕೊಡ್ತಾ ಇದ್ದೇನೆ, ನನಗೆ ಸಹಾಯ ಮಾಡು. ಓ ರಾಮ ಶ್ರೀಯಂ ತರೋರಮ ಲಿಖೌಂದರಮ ಸಂದರಮೌರಿಗೆ ಜ್ಞಾನ ಸಕುನು ಬಲಮ. ಓ ವಿ ವರ್ಷಿಪ್ ಯು ಜೀಸಸ್. ಹಲ್ಲೆಲೂಯಾ ರಿಬನಮ ಸಂದರಮೌರಗನಗಸ್ಕನಾಡಮ. ಓ ವಿ ವರ್ಷಿಪ್ ಯು ಜೀಸಸ್. ಓ ನಿಮ್ಮನ್ನು ಆರಾಧಿಸ್ತೇವೆ ರಾಜ. ಓ ಥ್ಯಾಂಕ್ ಯು ಲಾರ್ಡ್. ಲಮೌಶ್ಯಂದನ ಮನ ಸಂದನ ಬಲ ಮನ ಮನ ಮನ. Thank you, Jesus.
Jesus. Hallelujah. ಪ್ರೀತಿಸುವೆ ನಿನ್ನಂತಾನೇ ನೆನಪೆಲ್ಲ ನೀನೇ ಅಯ್ಯ. ಸ್ತುತಿ ಹಾಡಿ ನಲಿಯುವೆನ ಜೀವಂತ ದೀನವೆಲ್ಲ. ರಮಶ್ಯಂದರ ಮನ ಮನಸಂದನ. Oh, thank you, Jesus. Hallelujah. Rama mama shiyandara mana mana sakandara mana 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 mana. ಪ್ರೀತಿಸುವೆ ನಿನ್ನಂತಾನೇ ನೆನಪೆಲ್ಲ ನೀನೇ ಅಯ್ಯ. ಸ್ತುತಿ ಹಾಡಿ ನಲಿಯುವೆನು ಜೀವಂತ ದಿನವೆಲ್ಲ. ಈ ಸಮಯದಲ್ಲಿ ಆತನನ್ನು ನೋಡಿ ಹೇಳುವ, ಪ್ರೀತಿಸುವೆ ನಿನ್ನಂತಾನೇ ನೆನಪೆಲ್ಲ ನೀನೇ ಅಯ್ಯ. ಸ್ತುತಿ ಹಾಡಿ ನಲಿಯುವೆನು ಜೀವಂತ ದಿನವೆಲ್ಲ. ಜೀವಂತ ದಿನವೆಲ್ಲ. ಎಲ್ ಶಡಾ ಎಲ್ ಶಡಾ ಸರ್ವಶಕ್ತ ದೇವನೇ. ಎಲ್ ಶಡಾ ಎಲ್ ಶಡಾ ಸರ್ವಶಕ್ತ ದೇವನೇ. ಸ್ತುತಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು. ಸ್ತುತಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು. ಆತನನ್ನು ನೋಡಿ ಹೇಳುವ, ಸಕಲವ ಆಳ್ವವನೇ ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಕಲವ ಆಳ್ವವನೇ ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ. ಸ್ತುತಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು. ಸ್ತುತಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು. Oh, we worship you, God. ಸ್ತುತಿಸುವೆನು ಹೊಗಳುವೆನು ನಿನ್ನ ನಮಿಸುವೆನು. ಸಕಲವ ಆಳ್ವವನೇ ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ರಮಶಿಯ ತೆರೆಲ ಸಕಲವ ಆಳ್ವವನೇ ನಿನ್ನಿಂದ ಸಾಧ್ಯವು ಒಂದು ಇಲ್ಲ.
ಸಕಲವ ಆಳುವವನೇ. ಹೌದು ಸ್ವಾಮಿ, ಕರ್ತನೆ ಬೆಳಗಿನ ವೇಳೆಯಲ್ಲಿ ನಮ್ಮ ಆರಾಧನೆಯನ್ನು ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿ ಕೊಡ್ತಾ ಇದ್ದೇವೆ. ಕರ್ತನೆ, ನೀನು ಸಕಲವನ್ನು ಆಳುವವನು, ನಿನಗೆ ಅಸಾಧ್ಯ ಒಂದು ಇಲ್ಲ ಎಂಬುದಾಗಿ ನಾವು ಬಲ್ಲಿವಿ ಸ್ವಾಮಿ. ಈ ವೇಳೆಯಲ್ಲಿ ಕೂಡ ನಮ್ಮ ಶರೀರಾತ್ಮ ಪ್ರಾಣಗಳನ್ನು ನಿಮಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಒಪ್ಪಿಸಿ ಕೊಡ್ತಾ ನಮ್ಮ ಆರಾಧನೆ ನಿಮಗೆ ಸಮರ್ಪಿಸಿ ಕೊಡ್ತಾ ಇದ್ದೇವೆ. ನೀವು ನಮಗೆ ಸಹಾಯ ಮಾಡು. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನಿನ್ನ ಆತ್ಮನ ಮೂಲಕವೇ ನಮ್ಮನ್ನು ನಡೆಸು ಸ್ವಾಮಿ. ಹೆಚ್ಚೆಚ್ಚಾಗಿ ನಿಮ್ಮನ್ನು ಆತುಕೊಂಡು ನಿಮ್ಮನ್ನು ಪ್ರೀತಿಸಲು ದೇವರೇ, ನಿಮ್ಮನ್ನು ನಾವು ಮಹಿಮೆ ಪಡಿಸಲು ಸಹಾಯ ಮಾಡು. ನಮ್ಮ ಸಂಗಡ ನೀವು ಮಾತನಾಡು, ನಮ್ಮನ್ನು ಬಲಪಡಿಸು, ನಮ್ಮನ್ನು ನೀವು ಚೈತನ್ಯ ಪಡಿಸು. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸು. ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸ್ತಾ ಇದ್ದೇವೆ. ಹೇಗೋ ನಾವು ಕಡಿಮೆ ಆಗಬೇಕು, ನಾನು ಕಡಿಮೆ ಆಗಬೇಕು, ನೀವು ಹೆಚ್ಚಾಗಬೇಕು ಸ್ವಾಮಿ. ಕರ್ತನೆ, ಇದನ್ನು ವೀಕ್ಷಿಸ್ತಿರುವಂತ, ಕರ್ತನೆ ಆರಾಧಿಸ್ತಿರುವಂತ, ತಮ್ಮ ಮನೆಗಳಲ್ಲಿ ತಾವಿರುವಂತ ಸ್ಥಳಗಳಲ್ಲಿ ಆರಾಧಿಸ್ತಿರುವಂತ ಎಲ್ಲ ನಿನ್ನ ಮಕ್ಕಳನ್ನು ಸನ್ಮಾನಿಸು, ಘನಪಡಿಸು. ಕರ್ತನೆ, ನೀನು ಅವರ ಪ್ರಾರ್ಥನೆಯನ್ನು ಕರ್ತನೆ ಕೇಳಿದ್ದಿ, ಅವರ ಕೂಗನ್ನು ನೀವು ಕೇಳಿದ್ದಿ, ಅವರ ಕಣ್ಣೀರನ್ನು ನೀವು ನೋಡಿದ್ದಿ. ಅವೆಲ್ಲದಕ್ಕೂ ನೀನು ಕರ್ತನೆ ಬದಲಾವಣೆಯನ್ನು, ರೂಪಾಂತರವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಸಮರ್ಪಿಸಿಕೊಟ್ಟು ಪ್ರಾರ್ಥಿಸಿರುವಂತ ಎಲ್ಲರನ್ನು ಅನುಗ್ರಹಿಸು, ಆಶೀರ್ವದಿಸು. ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿರಿ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯರೇ, ನಾವು ಆರಾಧನೆಯನ್ನು ಈ ಸಮಯದಲ್ಲಿ ನಿಲ್ಲಿಸಿರಬಹುದು, ನಾವು ಹಾಡುವುದನ್ನು ನಿಲ್ಲಿಸಿರಬಹುದು, ಆದರೆ ಆರಾಧನೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಾವಿರುವಂಥ ಸ್ಥಳಗಳಲ್ಲಿ, ನಾವಿರುವಂಥ ಮನೆಗಳಲ್ಲಿ ನಮ್ಮ ಹೃದಯವನ್ನು ಯಾವಾಗಲೂ ಕರ್ತನಿಗೆ ಸಮರ್ಪಿಸ್ತಾ ನಾವು ಮಾಡುವಂಥ ಪ್ರತಿಯೊಂದು ಸಂಗತಿಗಳ ಮೂಲಕ ನಾವು ದೇವರನ್ನು ಆರಾಧಿಸ್ತಲೇ ಇರಬಹುದು. ಪ್ರಾರ್ಥನೆ ಮಾಡಿ, ದೇವರು ನಿಮ್ಮ ಸಂಗಡ ಮಾತನಾಡುವ ಹಾಗೆ, ನಿಮ್ಮನ್ನು ಸಮಾಧಾನದಲ್ಲಿ ನಡೆಸುವ ಹಾಗೆ ಕರ್ತನು ಖಂಡಿತ ನಡೆಸುವಾತನಾಗಿದ್ದಾನೆ. ಒಂದು ವೇಳೆ ನೀವು ಇದನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ಅನೇಕರಿಗೆ ತಿಳಿಸಿ. ಈ ಒಂದು ವ್ಯತಿರಿಕ್ತವಾದ ಪರಿಸ್ಥಿತಿಯಲ್ಲಿ ನಾವು ಅಧಿಕವಾಗಿ ಕರ್ತನನ್ನು ಆರಾಧಿಸೋಣ, ಅಧಿಕವಾಗಿ ಕರ್ತನನ್ನು ಆತುಕೊಳ್ಳೋಣ. ದೇವರು ನಮ್ಮನ್ನು ಬಲಪಡಿಸಲಿ. ಮನೆಯಲ್ಲಿರಿ, ಸುರಕ್ಷಿತವಾಗಿರಿ, ಆರೋಗ್ಯವಾಗಿರಿ, ದೇವರ ಸಂಗಡ ಹೆಚ್ಚಾದ ಸಮಯವನ್ನು ಕಳೆಯಿರಿ. ಮೇ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಜೀಸಸ್. ಕರ್ತನ ಪ್ರಾರ್ಥಿಸುವ ನಾವು. ಕರ್ತನ ಖಂಡಿತವಾಗಿ ಆರಾಧನೆ ಮೂಲಕ ನಿಮ್ಮನ್ನು ನಮ್ಮನ್ನೆಲ್ಲರ ಆಶೀರ್ವಾದ ಮಾಡಿದ್ದಾನೆ. ಆತನ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ದಾವೆ. ಹೌದು, ಕರ್ತನ ಒಳ್ಳೆಯ ಒಂದೊಂದು ಅನುಭವವನ್ನು ಸವಿದು ನೋಡಿರಿ ವಾಕ್ಯದ ಹೇಳ್ತದೆ. ಆ ಪ್ರಕಾರ ಆರಾಧಿಸುವ ಸಮಯದಲ್ಲಿ ಆತನ ಆ ಅನುಭವವನ್ನು ನಾವು ಪ್ರತಿಯೊಬ್ಬರು ಹೊಂದಿಕೊಂಡಿದ್ದೇವೆ. ಪ್ರಾರ್ಥಿಸುವ ಪ್ರೀತಿ ಒಳ್ಳೆದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆಗೆ ಸ್ತೋತ್ರವನ್ನು ಸಲ್ಲಿಸವೆ. ಕರ್ತನೇ, ಆರಾಧನೆ ಮೂಲಕ ನೀನು ತಾನೇ ಮಹಿಮೆ ಎಂದುಕೊಂಡದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸವೆ. ಇಸೆಲ್ಲ ಸ್ತೋತ್ರ ವಾಸ ಮಾಡಿದ ಪವಿತ್ರ ಸ್ವರೂಪನಲ್ಲವೋ ಸ್ವಾಮಿ, ನೀನೊಬ್ಬನ ಪವಿತ್ರ ಸ್ವರೂಪನಾಗಿದೆ, ಅದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದೆ ಸ್ವಾಮಿ. ಕೂಡಿ ಮತ್ತೆಲ್ಲ ನಿನ್ನ ಜನರನ್ನು ಕರ್ತನೆ, ಮೀಡಿಯಾದಲ್ಲಿ ನೋಡಿದ ಎಲ್ಲ ಜನರನ್ನು ದೇವರೇ ನೀನು ತನ್ನ ಆಶೀರ್ವದಿಸಿ ಸ್ವಾಮಿ. ಕರ್ತನೆ, ಸಕಲ ರೀತಿಯಲ್ಲಿ ಅವರು ಆಶೀರ್ವದಿಸಿ ಅಭಿವೃದ್ಧಿ ನಡೆಸಬೇಕನ್ನೋ ಪ್ರಾರ್ಥನೆ ಮಾಡ್ತೀನಪ್ಪ. ಅಪ್ಪ, ಮುಂದಿನ ಭಾಗ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಳ್ತೇನೆ ಸ್ವಾಮಿ. ಕಾಣಿಕೆ ಭಾಗದ ಮೂಲಕ, ಸಾಕ್ಷಿ ಭಾಗದ ಮೂಲಕ, ವಾಕ್ಯ ಭಾಗದ ಮೂಲಕ ನೀನು ತನ್ನ ಮಹಿಮೆ ಎಂದುಕೊಳ್ಳಬೇಕನ್ನೋ ಪ್ರಾರ್ಥನೆ ಮಾಡ್ತೀನಪ್ಪ. ಕೂಡಿ ಬಂದಿನ ಜನರನ್ನು ಆಶೀರ್ವದಿಸು ಸ್ವಾಮಿ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ನಾವು ಒಂದೆರಡು ಮೂರು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವ. ವಿಶೇಷವಾಗಿ ಈ ದಿನಗಳಲ್ಲಿ ನಾವು ನೋಡ್ತೇವೆ, ಕೊರೋನಾ ವೈರಸ್ ಮೂಲಕ ನಮ್ಮ ಜಿಲ್ಲೆ, ರಾಜ್ಯ, ದೇಶವೆಲ್ಲ, ಲೋಕದ ಕಟ್ಟಕಡೆ ನೋಡ್ತೇವೆ. ಎಲ್ಲ ಕಡೆಯಲ್ಲಿ ಸಾವು ನೋವುಗಳು ನಾವು ನೋಡ್ತಾ ಇದ್ದೇವೆ. ನಾವು ಪ್ರಾರ್ಥನೆ ಮಾಡುವ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ಬಿಡಿಸುವಂತೆ ಸ್ವಾಮಿ ಹೇಳಿದ್ದಾನೆ. ಹಾಗಾಗಿ ಪ್ರಾರ್ಥನೆ ಮಾಡುವ. ಈ ಸಂಕಟ ಕಾಲದಲ್ಲಿ ನಮ್ಮ ಜನರಿಗಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಲೋಕದ ಜನರಿಗಾಗಿ ಪ್ರಾರ್ಥನೆ ಮಾಡುವ. ನಮ್ಮೆಲ್ಲರ ಸಹೋದರ ಸಹೋದರಿಯಾಗಿ ಅವರಿಗಾಗಿ ನಾವು ಕರ್ತನಲ್ಲಿ ಮೊರೆ ಇಡುವ. ದೇವರೇ, ಈಗೆಲ್ಲ ರೋಗಗಳಿಂದ ಜನರಿಗೆ ಬಿಡುಗಡೆ ಕೊಡಿ, ಸ್ವಸ್ಥತೆ ಕೊಡುವಂತ ನಾವು ಪ್ರಾರ್ಥನೆ ಮಾಡುವ. ಅನೇಕ ಕುಟುಂಬಗಳಲ್ಲಿ ಕರ್ತನ ಮರಣಗಳುಂಟಾಗಿ ದುಃಖದಲ್ಲಿ, ನೋವಿನಲ್ಲಿ, ವೇದನೆಗಳಲ್ಲಿ ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಾರೆ. ತಮ್ಮ ಹೆಂಡತಿಯನ್ನು, ತಮ್ಮ ಗಂಡನನ್ನು, ತಮ್ಮ ಮಕ್ಕಳನ್ನು ಅನೇಕರು ಕಳೆದುಕೊಂಡಿದ್ದಾರೆ. ಈ ಕುಟುಂಬಕ್ಕಾಗಿ ಸಂತೈಸುವಾಗಿ ಪ್ರಾರ್ಥಿಸುವ. ನಾವೆಲ್ಲರೂ ಪ್ರೀತಿಯುಳ್ಳ ಪರಲೋಕದಲ್ಲಿ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆ ನಿನ್ನ ಪ್ರಾರ್ಥನೆಗೆ ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯದ ಪ್ರಕಾರ ಸ್ವಾಮಿ ಕರ್ತನೆ, ಓ ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ಬಿಡಿಸು ಅಂತ ಹೇಳಿದೆ ದೇವರ ನೀನಲ್ವ ಸ್ವಾಮಿ ಕರ್ತನೆ. ಈ ಕೊರೋನಾ ವೈರಸ್ ಮೂಲಕ ಸ್ವಾಮಿ ಲೋಕದ ಕಟ್ಟಕಡೆಗೆ ನೋಡುವಂಥ ಸಮಯದಲ್ಲಿ ಅನೇಕ ಸಾವು ನೋವುಗಳು ಕರ್ತನೆ, ವೇದನೆಗಳು, ಚಿಂತೆಗಳು, ದುಃಖಗಳಿರುವಂಥ ಸಮಯದಲ್ಲಿ ಕೊಡಿದವರೇ ನಿನ್ನ ಸಂತೈಸುವ ಕರ್ತನೆ ಜನರಲ್ಲಿ ಉಂಟಾಗಲಿ ಸ್ವಾಮಿ ಕರ್ತನೆ. ನಿನ್ನ ವಾಕ್ಯ ಹೇಳಿದ ಸ್ವಾಮಿ, ನಾನು ತಾಯಿ ಅಂತ ಸಂತೈಸುವ ಆತನು, ತಂದೆ ಅಂತ ಕನಿಕರಿಸುವ ದೇವರಂತ ವಾಕ್ಯ ಹೇಳಿದ ಸ್ವಾಮಿ ಕರ್ತನೆ. ನಿನ್ನ ಸಂತೈಸುವ ಲೋಕದ ಪ್ರತಿಯೊಂದು ಜನರಿಗೆ ಇದನ್ನೆಲ್ಲ ಉಂಟಾಗಲಿ ಸ್ವಾಮಿ ಕರ್ತನೆ. ನೋವಿನಲ್ಲಿ, ದುಃಖಗಳಲ್ಲಿ, ಕಷ್ಟಗಳಲ್ಲಿ ಸ್ವಾಮಿ, ವೇದನೆಗಳಲ್ಲಿ ಸ್ವಾಮಿ, ಬಡತನಗಳಲ್ಲಿ
ಸ್ವಾಮಿ, ಅನ್ನವಿಲ್ಲದರಿಗೆ ಸಮಯದಲ್ಲಿ ಕೂಡ ದೇವರೇ ನಿನ್ನ ಸಂತೈಸು ಜನರಲ್ಲಿ ಉಂಟಾಗಲಿ ಸ್ವಾಮಿ ಕತ್ರೆ. ಅವರಿಗೆ ತಕ್ಕ ಸಮಯದಲ್ಲಿ ಕರ್ತನೆ ನಿನ್ನ ಸಹಾಯ ಕರ್ತನೆ ಒದಗಿ ಬರಲಿ ಸ್ವಾಮಿ ಕತ್ರೆ. ಕಷ್ಟದಲ್ಲಿರುವ ಕರ್ತನೆ ಕಷ್ಟಗಳು ನೀಗಲ್ಪಡಲಿ ಸ್ವಾಮಿ, ದುಃಖದಲ್ಲಿ ದುಃಖಗಳು ನೀಗಲ್ಪಡಲಿ ಸ್ವಾಮಿ ಕರ್ತನೆ. ಓ ಕರ್ತನೆ ವ್ಯಥ ಬೇನೆಗಳಲ್ಲಿ ಹೌದು ಸ್ವಾಮಿ, ರೋಗಗಳಲ್ಲಿರುವಂಥ ಜನರಿಗೆ ಒಂದು ಬಿಡುಗಡೆ ಸ್ವಸ್ಥತೆ ಯೇಸುವೆ ನಿನ್ನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ ಕರ್ತನೆ. ಈ ಕೊರೋನಾ ವೈರಸ್ನ ಮೂಲಕ ಇರುವಂಥ ಎಲ್ಲ ಬಾಧೆಗಳು ಯೇಸುವಿನ ನಾಮದಲ್ಲಿ ಲೋಕದಲ್ಲಿ ನೀಗಲ್ಪಡಲಿ ಸ್ವಾಮಿ. ಪ್ರತಿಯೊಂದು ಜನರಿಗೆ ಸೌಖ್ಯ ಬಿಡುಗಡೆ ಆರೋಗ್ಯನು ಅನುಗ್ರಹಿಸಬೇಕು ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ನಾನೇ ಆರೋಗ್ಯ ದೇವರ ದೇಹ ರಾಫ ಅಂತ ಹೇಳಿ ಸ್ವಾಮಿ ಕತ್ರೆ. ನೀನು ಆರೋಗ್ಯದಾಯಕ ನಿಲ್ಲವ ಸ್ವಾಮಿ ಕತ್ರೆ. ಪ್ರತಿಯೊಂದು ಜನರಿಗೆ ಕತೆ ಆರೋಗ್ಯ ಕೊಡಿಸುವ ಅಷ್ಟು ಮಾತ್ರವಲ್ಲ ಸ್ವಾಮಿ, ಅನೇಕರ ಮನೋನೇತ್ರಗಳು ಇದನ್ನು ಬೆಳಗ ಮಾಡು ಸ್ವಾಮಿ ಕತ್ರೆ. ಜನರ ಸತ್ಯವನ್ನು ತಿಳಿದು ಸತ್ಯದ ಬಿಡುಗಡೆ ಹೊಂದಿ ಯೇಸುವಿನ ನಾಮ ರಕ್ಷಣೆ ಹೊಂದಿಕೊಳ್ಳುವಂಥ ಕೃಪೆಗೆ ನಡೆಸಬೇಕು ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ ದೇವ. ಹಾಗೆ ಮಾಡ್ತಕ್ಕ ಸ್ತೋತ್ರವನ್ನು ಸಲ್ಲಿಸುವಾಗಿದೆ ಸ್ವಾಮಿ ಕತ್ರೆ. ಈ ಕೊರೋನಾ ವೈರಸ್ ಮೂಲಕ ಇರುವಂಥ ಎಲ್ಲ ರೋಗದಾತ್ಮಗಳು ಯೇಸುವಿನ ನಾಮಲ್ಲಿ ಪರಿಪೂರ್ಣವಾಗಿ ನೀಗಲ್ಪಡಲಿ ಸ್ವಾಮಿ ಕತ್ರೆ. ಅಪ್ಪ ಪ್ರತಿಯೊಬ್ಬರು ಬಿಡುಗಡೆ ಆರೋಗ್ಯ ಸ್ವಸ್ಥತೆ ಅನುಗ್ರಹಿಸಬೇಕು ನಾನು ಪ್ರಾರ್ಥನೆ ಮಾಡ್ತೇವೆ ದೇವ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಪ್ರೇಯರ್ ಇನ್ನೊಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವ. ಈ ಕೊರೋನಾ ವೈರಸ್ ಮೂಲಕ ಜನರು ಬಾಧಿಸಲ್ಪಡುವಂಥ ಸಮಯದಲ್ಲಿ ಅವರಿಗೆ ಶುಶ್ರೂಷೆ ಮಾಡುವಂಥ ವೈದ್ಯಕೀಯ ಸಿಬ್ಬಂದಿಗಳಿಗೆ, ನರ್ಸ್ಗಳಿಗೆ, ಡಾಕ್ಟರ್ಗಳಿಗಾಗಿ, ವೈದ್ಯಕೀಯ ಸಿಬ್ಬಂದಿಗಳಿಗೆ ಪ್ರಾರ್ಥನೆ ಮಾಡುವ. ಪೊಲೀಸರಿಗಾಗಿ ಪ್ರಾರ್ಥನೆ ಮಾಡುವ. ಸ್ವಯಂ ಸೇವಕರಿಗೆ ಪ್ರಾರ್ಥನೆ ಮಾಡಿ, ಸರ್ಕಾರಕ್ಕೆ ನಾವು ಪ್ರಾರ್ಥನೆ ಮಾಡುವ. ಈ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಂತುಕೊಂಡು ಈ ಸಮಸ್ಯೆಯಿಂದ ಹೊರಗೆ ಬರುವುದಕ್ಕಾಗಿ, ಜನರಿಗೆ ಬಲಪಡಿಸೋದಕ್ಕಾಗಿ, ಜನರಿಗೆ ಆರೋಗ್ಯ ಕೊಡೋದಕ್ಕಾಗಿ, ಜನರಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಲಿಕ್ಕಾಗುವಂತೆ, ಜನರಿಗೆ ಸರಿಯಾದ ರೀತಿಯ ಸೌಲಭ್ಯ ಸಿಗುವಂತೆ ಎಲ್ಲ ರೀತಿಯ ಸಹಾಯಗಳು ದೇವರು ತನ್ನ ಪರಲೋಕವನ್ನು ಒದಗಿಸುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಪರಲೋಕ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ಈ ಕೊರೋನಾ ವೈರಸ್ ಮೂಲಕ ಕತೆ ಅನೇಕ ಬಾಧೆಗಳಿರುವ ಜನರನ್ನು ಕತೆ ಸಂತೈಸುವಂಥ ಜನರಿಗಾಗಿ, ಬಿಡುಗಡೆ ಕೊಡುವಂಥ ಕತೆ ಡಾಕ್ಟರ್ಗಾಗಿ, ನರ್ಸ್ಗಳಿಗಾಗಿ, ವೈದ್ಯಕೀಯ ಸಿಬ್ಬಂದಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸರ್ಕಾರಕ್ಕೆ ಏನು ಪ್ರಾರ್ಥನೆ ಮಾಡುತ್ತೇವೆ ಈ ದಿನಗಳಲ್ಲಿ ಸ್ವಾಮಿ. ಸಹಾಯ ಮಾಡಿದ ಅನೇಕ ವ್ಯಕ್ತಿ ಕುಟುಂಬಗಳಿಗಾಗಿ, ಅನೇಕ ಸಂಘ ಸಂಸ್ಥೆಗಾಗಿ ನಾವು ಪ್ರಾರ್ಥನೆ ಮಾಡ್ತೀನಪ್ಪ. ಪ್ರತಿಯೊಬ್ಬರನ್ನು ಬಲಪಡಿಸಬೇಕು ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಲ್ಲ ಸ್ವಾಮಿ ಕರ್ತನೆ, ದಿಕ್ಕೆಲ್ಲದ ಪರಾಮರ್ಶ ಧನ್ಯನು ಯೆಹೋವನ ಆಪತ್ಕಾಲದಲ್ಲಿ ಅವರು ರಕ್ಷಿಸ್ತಾನೆ ವಾಕ್ಯದ ಪ್ರಕಾರ ಕರ್ತನೆ. ಈ ಕರ್ತನೆ ಹೌದು ಸ್ವಾಮಿ, ಕೊರೋನಾ ವೈರಸ್ನ ಮೂಲಕ ಬಾಧಿಸಲ್ಪಟ್ಟ ಜನರಿಗೆ ಅಪ್ಪ ಶುಶ್ರೂಷೆ ಕೊಡುವಂಥ, ಅವರಿಗೆ ಜನರಿಗೆ ಬೇಕಾದ ಆಹಾರ ಕೊಡುವಂಥ, ಓ ಕರ್ತನೆ ಬೇಕಾದ ಸಹಾಯ ಕೊಡುವಂಥ ಪ್ರತಿಯೊಬ್ಬರನ್ನು ದೇವರೇ ನೀನು ತನ್ನ ಹೆಸರು ಆಶೀರ್ವದಿಸಬೇಕನ್ನೋ ಪ್ರಾರ್ಥನೆ ಮಾಡ್ತೀನಪ್ಪ. ಅವರಿಗೆ ಯಾವುದೇ ರೋಗ ರುಜಿನಗಳು ಮುಟ್ಟದಂತೆ ಸ್ವಾಮಿ ಕೆಲವರು ಮರೆಮಾಚಬೇಕನ್ನೋ ಪ್ರಾರ್ಥನೆ ಮಾಡ್ತೀನಪ್ಪ. ವಿಶೇಷ ವೈದ್ಯಕೀಯ ಸಿಬ್ಬಂದಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಅವರನ್ನು ಕೂಡ ಆಶೀರ್ವದಿಸಿ ರೆಕ್ಕೆಯಲ್ಲಿ ಮರೆಮಾಚು ಸ್ವಾಮಿ ಕಾದ್ರೆ ಅವರಿಗಾದ್ರೆ ರೋಗಿಗಳ ಶುಶ್ರೂಷೆ ಮಾಡುವಂಥ ಸಮಯದೇವರೇ ಅವರು ಯಾವುದೇ ರೋಗಗಳು ಮುಟ್ಟದಂತೆ ಸ್ವಾಮಿ ರೆಕ್ಕೆಯಲ್ಲಿ ಅವರ ಮರೆಮಾಚಬೇಕನ್ನೋ ಪ್ರಾರ್ಥನೆ ಮಾಡ್ತೀರಪ್ಪ. ಅವರ ಸುತ್ತಲೂ ದೂತರ ದಂಡು ಕರೆದು ಕಾವಲಿಗೆ ಇರಿಸಬೇಕನ್ನೋ ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಈ ಲಾಕ್ಡೌನ್ ಮೂಲಕ ಕರ್ತನೆ ಅನೇಕ ಸಂಕಟದಲ್ಲಿ ಜನರು ಇರುವಂಥ ಸಮಯದಲ್ಲಿದ್ದೇವೆ, ಅವ್ರ ಮನೆ ಇರುವಂಥ ಸುರಕ್ಷತೆಯನ್ನು ಇರುವಂತಿದ್ದೇವೆ, ನಿಂತ ಸಹಾಯ ಮಾಡಬೇಕನ್ನೋ ಪ್ರಾರ್ಥನೆ ಮಾಡ್ತೀನಪ್ಪ. ವಿಶೇಷವಾಗಿ ಭಾರತ ದೇಶದಿಂದ ಈ ಕೊರೋನಾ ವೈರಸ್ ಯೇಸುವಿನ ನಾಮದಲ್ಲಿ ಪರಿಪೂರ್ಣ ನೀಗಲ್ಪಡಲಿ ಸ್ವಾಮಿ ಕಾದ್ರೆ. ಪ್ರತಿಯೊಬ್ಬರಿಗೆ ಆರೋಗ್ಯ ಬಲ ಕರ್ತ ರಕ್ಷಣೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ ದೇವನೇ. ಹಾಗೆ ಮಾಡ್ತಕ್ಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿರಂತರವಾಗಿ ಪ್ರಾರ್ಥನೆ ಮಾಡಿ ಪ್ರಿಯರು. ಯಾಕೆಂದರೆ ದೇವರ ನೋಡ್ತೇವೆ ಅನೇಕ ಕಷ್ಟಗಳಿಲ್ಲಿದ್ದಾರೆ. ಅನೇಕರಿಗೆ ಕೆಲಸ ಇಲ್ಲ, ಅನೇಕರಿಗೆ ಊಟಕ್ಕೆ ಸರಿಯಾಗಿಲ್ಲ, ಅನೇಕರಿಗೆ ಸರಿಯಾದ ಅಂದರೆ ಮನೆಯಲ್ಲಿ ಜನರಿಗೆ ಶುಶ್ರೂಷೆಗಾಗಿ ಡಾಕ್ಟರ್ ಕತೆ ಹತ್ತಿರ ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲ. ಯಾಕಂದರೆ ವಾಹನಗಳು ಯಾವುದೇ ವಾಹನಗಳು ಓಡಾಡ್ತಾ ಇಲ್ಲ, ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕಾಗಿ ದೇವರು ನಮಗೆ ಬಲ ಕೊಡೋದಕ್ಕಾಗಿ, ಶಕ್ತಿ ಕೊಡೋದಕ್ಕಾಗಿ, ದೇವರಿಗೆ ವಿಶೇಷ ಸಮಾಧಾನ ಕೊಡೋದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಿರಂತರವಾಗಿ ಪ್ರಾರ್ಥನೆ ಮಾಡಿರಿ. ನಾವು ಈ ನೋಡ್ತೇವೆ ನಾವು ತುಂಬ ಕಷ್ಟ, ಈ ಪರಿಸ್ಥಿತಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ 121 ಕೀರ್ತನೆ 1 ವಾಕ್ಯ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡಿದೆ, ನನ್ನ ಸಹಾಯ ಎಲ್ಲಿಂದ ಬರೋದು? ಭೂಮಿ ಆಕಾಶ ಉಂಟು ಮಾಡ್ತೀವಿ ಯೆಹೋವನಿಂದಲೇ ನಮಗೆ ಸಹಾಯ ಬರೋದು ವಾಕ್ಯದ ಪ್ರಕಾರ. ಹೌದು, ನಮಗೆ ಸಹಾಯ ದೇವರಿಂದ ಬರೋದಾಗಿದೆ. ಅದಕ್ಕಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವ. ನೀವು ಕೂಡ ಎಲ್ಲರೂ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿರಿ, ಜನರಿಗೆ ಬಲಪಡಿಸಿರಿ. ಯಾವುದೇ ರೀತಿಯ ಕಷ್ಟಗಳು ನೋವುಗಳು ಉಂಟಾಗದಂತೆ ನೀವು ಕೂಡ ಜನರನ್ನು ಬಲಪಡಿಸಬೇಕನ್ನು ನೀವು ಪ್ರಾರ್ಥಿಸಬೇಕನ್ನು ನಾವು ನಿಮ್ಮಲ್ಲಿ ಕೇಳಿಕೊಳ್ಳಿ. ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ವಾಕ್ಯ ಕೊಡುವುದಕ್ಕಾಗಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಇದ್ದಾರೆ, ಡಿ ಜಂಬೇತ ಸಭೆ ಸಂಸ್ಥಾಪಕರಾಗಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವೆಲ್ಲರೂ ಕೈಗಳನ್ನು ತಟ್ಟಿ ನಾವು ಸ್ವಾಗತ ಮಾಡುವ. ಥ್ಯಾಂಕ್ ಯು ಜೀಸಸ್.